ನೀರು ಬೇಕು ಅಂತ ಕೇಳಿ ನಿಮ್ಮ ಎಮ್ಎಲ್ಎ ಆಗಿರ್ತಾರೆ ಸರ್. ನಾವು ಬರೋ ಎಲೆಕ್ಷನ್ ಟೈಮಲ್ಲಿ ಎಲ್ಲ ಕೇಳ್ತೀವಿ ಸರ್. ಎಲೆಕ್ಷನ್ ಟೈಮಲ್ಲಿ ಏನ್ ಹೇಳ್ತಾರೆ, ಎಲೆಕ್ಷನ್ ನೀವು ವೋಟ್ ಹಾಕಿ ಗೆಲ್ಸಿ ನಾವು ಮಾಡ್ಕೊಡ್ತೀವಿ, ನಾವು ಗೆಲ್ಸ್ತೀವಿ. 20 ವರ್ಷದಿಂದ ಜಮೀರ್ ಅಹಮದ್ ಖಾನ್ ನಮ್ಮ ಏರಿಯಾಗೆ ಎಮ್ಎಲ್ಎ ಸರ್. 20 ವರ್ಷದಿಂದ ಏನು ಮಾಡಿಲ್ಲ. 20 ವರ್ಷದ ಹಿಂದೆ ನಮ್ಮ ಏರಿಯಾ ಹೆಂಗಿತ್ತು ಅದೇ ತರ ಇದೆ ಇವಾಗ್ಲೂ. 20 ವರ್ಷದಿಂದ ಇರೋ ಎಮ್ಎಲ್ಎ ಎಷ್ಟು ವಿಶ್ವಾಸದಿಂದ ಜನರು ವೋಟ್ ಹಾಕ್ತಾರೆ ಸರ್. ಎಷ್ಟು ಮಾಡ್ಕೊಡ್ಬೇಕು ನಮಗೆ ಫೆಸಿಲಿಟಿ. ಪಕ್ಕದ ಏರಿಯಾದಲ್ಲಿ ಹೋಗಿ ನೋಡಿ, ಮುಸ್ಲಿಂ ಏರಿಯಾ ಅದು, ಅವ್ರ ಏರಿಯಾದಲ್ಲಿ ಹೋಗಿ ನೋಡಿ, ಮನೆ ಮನೆಗೆ ಬೋರ್ ನೀರು, ಕುಡಿಯೋ ನೀರು ಎರಡೂನು ಕೊಳಾಯಿ ಸರ್. ಮನೆ ಮನೆ ಕೊಳಾಯಿ. ನಮ್ಮೇಲೆ ನೋಡಿದ್ರೆ ಹೆಂಗ್ ಕಾಣಿಸ್ತದಂತೆ ಅವ್ರಿಗೆ. ಮಾಡ್ತಾರೆ ಸರ್, ನಿಜ ಇದೆ. 100% ನಾನು ಹೇಳ್ತೀನಿ. ನಮ್ ಜನ ನೋಡಿ ನೀವು ಕೇಳಿ, ಯಾರನ್ನ ಬೇಕಾದ್ರೂ ಕೇಳಿ, ತಾರತಮ್ಯ ಇದ್ದೇ ಇದೆ. ಒಂದು ಸಾವಾದ್ರೂ ಬಂದ್ ನೋಡಲ್ಲ, ಏನಿದ್ರು ಮಾಡಲ್ಲ. ಅದು ಗೊತ್ತಿಲ್ಲ ಸರ್. ಏನಕ್ಕೆ ಗೊತ್ತಾ, ಮೇಜರ್ ಏನಂದ್ರೆ ನಮ್ ಏರಿಯಾ ಸ್ಲಮ್ಮು ಸರ್. ಸ್ಲಮ್ಮು ಅಂತ ಹೇಳ್ತಾರೆ. ಸ್ಲಮ್ ನೋಡಕ್ಕೆ ಮಾತ್ರನೇ ಸ್ಲಮ್ಮು ಸರ್. ಜನ ಇದ್ದಾರೆ, ನೀವು ಬಂದು ನೋಡಿ. ಎಲ್ಲ ಎಜುಕೇಟೆಡ್ ಇರೋದು, ಎಲ್ಲ ಒಳ್ಳೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾರೆ, ಎಲ್ಲ ಗೌರ್ಮೆಂಟ್ ಜಾಬ್ ಮಾಡೋರು ಇದಾರೆ ಸರ್. ಬರೀ ನೋಡಕ್ಕೆ ಮಾತ್ರ ಏರಿಯಾ ಸ್ಲಮ್ ಅಷ್ಟೇ. ಇಲ್ಲಿ ಯಾರು ಇಲ್ಲ ಅಂತ ಯಾರು ಅನ್ಕೊಂಬಾರ್ದು. ಎಲ್ಲ ಓದಿರೋರು ಇದಾರೆ, ಸ್ಟೂಡೆಂಟ್ಸ್ ಇದಾರೆ, ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಇದಾರೆ ಸರ್. ಅಧಿಕಾರಿಗಳು ಇಲ್ಲಿ ಬರ್ಬೇಕು, ಬಂದು ನಾವು ಅವ್ರನ್ನ ಪ್ರತಿ ವರ್ಷ ನಮಗೆ ಟೈಮ್ ಕೊಡ್ತಾರಲ್ಲ, 3 ತಿಂಗಳಲ್ಲಿ ನಾವು ಮಾಡ್ತೀವಿ, ಗೆಲ್ಸಿ ಮಾಡ್ತೀವಿ ಅಂತ. ಇವಾಗ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಸರ್. 3 ತಿಂಗಳಲ್ಲಿ ಅವ್ರು ಇವಾಗ ಮಾಡ್ಕೊಡ್ಬೇಕು. ಇಲ್ಲ ಅಂದ್ರೆ 1000 ಮನೆ ಇದೆ ನಮ್ಮ ಏರಿಯಾದಲ್ಲಿ. ಒಂದೊಂದ್ ಮನೇಲಿ ಇಲ್ಲ ಅಂದ್ರೆ 6-7 ವೋಟ್ ಇದೆ ಸರ್. ಈ ವರ್ಷ ನಾವು ವೋಟ್ ಹಾಕಲ್ಲ ಸರ್. ಈ ಎಲೆಕ್ಷನ್ ಬಂದ್ರೆ ನಾವು ವೋಟ್ ಹಾಕಲ್ಲ. ಏನ್ ಫೆಸಿಲಿಟಿ ಮಾಡ್ಕೊಡ್ತಾರೆ ಅಂತ ನೋಡ್ಬಿಟ್ಟೆ ನಾವು ಹಾಕೋದು ಸರ್.